ಮೇಲೆ ಜಮೀನು ಕೇಳ್ತಾರೆ. ಯಾಕಂದ್ರೆ ಬೆಳಿಗ್ಗೆ 7 ಗಂಟೆ ಬಂದು ಮಕ್ಕಳಿರ್ತಾರೆ. ಅಲ್ಲಿ ತನಕ ಸಿಕ್ಕಾಪಟ್ಟೆ ಕೆಲಸಗಳು ಇದ್ವು. ಅಲ್ಲಿ ಹೋಗಿ ಬೆಳಿಗ್ಗೆ 7 ಗಂಟೆ ಮಕ್ಕಳ ಮತ್ತೆ 12 ಎದ್ದು ರೆಡಿಯಾಗಿ ಬಂದು ಹಂಗಾಗಿ ಲೇಟ್ ಆಯ್ತು. ತಮಗೆ ಗೊತ್ತಿದ್ದಾಗ ಈಗ ನಮ್ಮ ಮಂಜುನಾಥ್ರವರು ಮತ್ತೆ ರವಿಕುಮಾರ್ ಅವರು ಏನ್ ಹೇಳಿದ್ದಾರೆ, ಬಹಳ ಒಂದು ಅತ್ಯುತ್ತಮ ಕೆಲಸ. ನಮಗೆ ಬೇಕಾಗಿರೋದು ಮುಖ್ಯವಾಗಿ ನಮ್ಮ ರಾಜ್ಯ ರೈತ ಸಂಘದವರು ಸಾಕಷ್ಟು ದಿನಗಳಿಂದ ನಮಗೆ ಸಿದ್ದರಾಮಯ್ಯನವರು ರೈತ ಸಂಘದಿಂದ ಅವರ ರಾಜಕೀಯ ಜೀವನ ಚಾಲು ಮಾಡಿದರು. ರೈತ ಹೋರಾಟದಿಂದನೇ ಅವ್ರು ಮುಂದೆ ಬಂದಿದ್ದು. ಮೊಟ್ಟ ಮೊದಲಿಗೆ ಅವರು ಪ್ರಾರಂಭ ಮಾಡಿದಾಗ ರೈತರ ಹೋರಾಟದ ಮುಖಾಂತರ ಬಂದರು. ನಮ್ಮಲ್ಲಿ ನಮ್ಮ ದೇಶದಲ್ಲಿ ಏನು ರೈತರ ಬಗ್ಗೆ ಪ್ರತಿಯೊಂದು ವಿಚಾರ ಬಗ್ಗೆ ಗೊತ್ತಿದ್ರೆ ಇಮಿಡಿಯೇಟ್ ಆಗಿ ಹಾಕವು. ಈ ವಿರೋಧ ಪಕ್ಷದವರು ಇದ್ರು, ಯಡಿಯೂರಪ್ಪ ಇರ್ಬೋದು, ಬೇರೆ ಬೇರೆಯವರು ಇರ್ಬೋದು, ಅವು ಗೊತ್ತಾಗಲ್ಲ. ಸಿದ್ದರಾಮಯ್ಯನವ್ರಿಗಾದ್ರೆ ಪ್ರತಿಯೊಂದು ವಿಚಾರಗಳು ಗೊತ್ತು, ಕಷ್ಟ ಸುಖಗಳು ಎಲ್ಲ ಗೊತ್ತು, ಬಡತನ ಗೊತ್ತು. ಆ ನಿಟ್ಟಿನಲ್ಲಿ ಏನೇ ಒಂದು ಕೆಲಸಗಳು ಆಗ್ಬೇಕಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಹಾಕವು. ಹೇಳ್ದವು ಕೆಲಸಗಳಂತೂ ಪೂರ ಆಗ್ಲಿದ್ರು ಒಂದು 50% ಕೆಲಸ ಹಾಕವು. ಅದೇ ಬೇರೆ ಸರ್ಕಾರ ಇತ್ತಪ್ಪ ಅಂದ್ರೆ ಹೋರಾಟ ಮಾಡಿ ನಾವೇನಿದ್ರು ಜಯಿಸ್ಕೋಬೇಕು. ಹೋರಾಟ ಮಾಡಲಿಲ್ಲದೆ ಅವ್ರು ಜುಪ್ಪನಲ್ಲಿ ಯಾವನು ನೀವು ನೋಡ್ದಂಗೆ. ಈಗ ಮೊನ್ನೆ ದಿವಸ ನಮ್ಮ ರೈತ ಸಂಘದ ಬಂದಿದ್ರು. ಮೊನ್ನೆನೂ ಬಂದು ನಮಗೆ ಬೆಂಬಲವನ್ನು ಕೊಟ್ಟರು. ಬಹಳ ದಿವಸಗಳಿಂದ ಮುಖ್ಯವಾಗಿ ನನಗೆ ಫಸ್ಟ್ ಮಾಡಬೇಕಾಗಿರೋದು ರೈತರ ಹುತಾತ್ಮರ ಏನು ಅಲ್ಲಿ ಆನ್ಗೋಡ್ನಲ್ಲಿ ಮಾಡ್ಯಾರ, ಅಲ್ಲಿ ಇನ್ನೂ ಹೆಚ್ಚಿನ ರೀತಿಯಿಂದ ಅದನ್ನ ಅಭಿವೃದ್ಧಿ ಪಡಿಸಬೇಕಾಗಿದೆ. ಮತ್ತು ಅಲ್ಲಿ ಬೇರೆ ಮೂಲಭೂತ ಸೌಕರ್ಯಗಳು ಒದಗಿಸಬೇಕಾಗಿದೆ. ಆ ಒಂದು ಕೆಲಸ ನಾನು ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತೀನಿ. ಮತ್ತು ಅದೇ ರೀತಿ ಈಗ ಬೆಂಬಲ ಬೆಲೆ ಬಗ್ಗೆ ಮಾತಾಡಿದ್ರು, ನಮ್ಮ ಮಂಜಣ್ಣ ಮಾತಾಡ್ತಾ ಹೇಳಿದ್ರು. ಬೆಂಬಲ ಬೆಲೆ ಬಗ್ಗೆ ಈಗಲೇ ನಮ್ಮ ಗ್ಯಾರಂಟಿಗಳಲ್ಲಿ ಅದನ್ನು ಕೊಟ್ಟಾರ. ಮುಖ್ಯವಾಗಿ ಬೆಂಬಲ ಬೆಲೆ ಯಾವ ರೀತಿ ಇರಬೇಕು, ಹೆಂಗೆ ಯಾವಬೇಕು ಅನ್ನೋದ್ರ ಬಗ್ಗೆ ಕೊಟ್ಟಾರ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಮಾಡಿದರೆ ನಾವು 100% ಆ ಬೆಂಬಲ ಬೆಲೆಯನ್ನು ಕೊಡೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಮತ್ತು ಅದೇ ರೀತಿ ಸಾಲ ಮನ್ನಾದ ಬಗ್ಗೆನೂ ಈಗ ಹೇಳಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾವನ್ನು ಮಾಡ್ತೀವಿ ಅನ್ನೋ ದೃಷ್ಟಿಕೋನದಲ್ಲಿ ಇವತ್ತು ಮತ್ತೆ ಈಗ 5 ಗ್ಯಾರಂಟಿಗಳು ನೋಡಿದಿರಿ. ಈಗ ಸೌಕರ್ಯಗಳಿಗೆ ಬೇಕಾಗಿಲ್ಲ ಗ್ಯಾರಂಟಿಗಳು ಹೇಳ್ಬೇಕಪ್ಪ. ಬಡವರಿಗೆ ರೈತರಿಗೆ ಸಾಕಷ್ಟು ಬೇಕು. ಮುಖ್ಯವಾಗಿ ತಗೊಂಡ್ರದೆಲ್ಲ ರೈತ ಇವತ್ತು ನೋಡಿದ್ವಿ ಪೇಪರ್ನಾಗ. ನಮ್ಮ ಮಂತ್ರಿ ಮಗಳು ತಗೊಂಡಾರ. ಅದಕ್ಕೆ ಈಗ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನಪ್ಪ, ಬಡವರಿಗೆ ಮೊದಲು ಸೂರು ಕೊಡ್ಬೇಕು. ಮನೆಗಳು ಉಳ್ಕೊಳಕ್ಕೆ ಅವನಿಗೆ ಸೂರು ಇರ್ಬೇಕು. ಒಂದು ಮಂತನ ಇರ್ಬೇಕಪ್ಪ ಅಂದ್ರೆ 280 ಇಂದ 300 ಅಡಿ ಮಿನಿಮಮ್ ಅಷ್ಟು ಇರ್ಬೇಕು. ಕಾಲಿಡಕ್ಕೆ ವಿಶಾಲವಾಗಿರಕ್ಕೆ ಅಷ್ಟು ಇರ್ಬೇಕು. ಆ ರೀತಿ ಮತ್ತು ಅದೇ ರೀತಿ ಒಟ್ಟಿಗೆ ಇಟ್ಟು ಕೊಡ್ಬೇಕು. 5 kg 10 kg ಕೊಡ್ತಿದ್ವಿ, ಈಗ 5 kg ಮಾಡಿದ್ರು. ಮತ್ತೆ ಅದ್ರ ಬದಲಿ ಮತ್ತೆ 5 kg 34 ರೂಪಾಯಿ ಏನಂಗೆ ನಾವು ಇವತ್ತು ಹಣವನ್ನ ಡೈರೆಕ್ಟ್ ಅವ್ರ ಖಾತೆಗೆ ಹಾಕ್ತಾರೆ. ಅದಕ್ಕೆ ಯಾರು ಮಧ್ಯವರ್ತಿಗಳು ಯಾರಿಲ್ಲ, ಮಧ್ಯವರ್ತಿಗಳು ಡೈರೆಕ್ಟ್ ಖಾತೆ ಹಾಕ್ತಾರೆ. ಮತ್ತೆ ಅದೇ ರೀತಿ 200 ಯೂನಿಟ್ ಕರೆಂಟ್ ಆಗಿರ್ಬೋದು, ಮಹಿಳೆಯರಿಗೆ ಬಸ್ ಪಾಸ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ಮಕ್ಕಳು ವಿದ್ಯಾಭ್ಯಾಸ ಮತ್ತು ಆರೋಗ್ಯ. ಈ ದೃಷ್ಟಿಕೋನದಲ್ಲಿ ನಾವು ನೋಡ್ಬೇಕಾಗಿದೆ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಅವರಿಗೆ ಸಂಪೂರ್ಣವಾದ ವಿದ್ಯಾಭ್ಯಾಸದ ಖರ್ಚು ವೆಚ್ಚ ಸರ್ಕಾರ ಇಟ್ಕೋಬೇಕು, ಸರ್ಕಾರ ಭರಿಸಬೇಕು. ಅವನಿಗೆ ಡಿಗ್ರಿ ಆಗೋ ತನಕ ಆಗಲಿ, PUC ಮಾಡೋ ತನಕ ಆಗಲಿ ಸರ್ಕಾರದ ಜವಾಬ್ದಾರಿ. ಅವನ ಒಳ್ಳೆ ವಿದ್ಯಾವಂತರು ಮಾಡೋ ಜವಾಬ್ದಾರಿ ಸರ್ಕಾರದ. ಆ ಒಂದು ವ್ಯವಸ್ಥೆನ ನಾವು ಮಾಡಬೇಕು. ಮತ್ತು ಅದೇ ರೀತಿ ಒಳ್ಳೆ ಆರೋಗ್ಯ ಕೊಡಬೇಕು. ಈಗ ಸಾಕಷ್ಟು ಜನ ಮಹಿಳೆಯರು ಬಂದಿದೆ. ನಮ್ಮ ಪ್ರಭಾ ಅವಳು ಒಳ್ಳೆ ಆರೋಗ್ಯದ ಬಗ್ಗೆ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ಕೊಂತ ಬರ್ತಿದ್ದಾಳೆ. ಮುಖ್ಯವಾಗಿ ಈಗ ನಾನು ನೋಡಿದಾಗ ಅವಳೇ ರಿಪೋರ್ಟ್ಗಳು ಕೊಡ್ತಿದ್ವಿ. ಈಗ 7-8 ವರ್ಷ ಆಯ್ತು ಹೆಲ್ತ್ ಕ್ಯಾಂಪ್ಗಳು ಮಾಡೋದು. ಈಗ ಹೆಲ್ತ್ ಕ್ಯಾಂಪ್ಗಳು ನೀವು ಮಹಿಳೆಯರು ಆಸ್ಪತ್ರೆಗೆ ಹೋಗಲ್ಲ, ತೋರ್ಸಲ್ಲ, ನಾಚ್ಕೊಂತೀರಿ. ಯಾವ್ದಾರ ಒಂದು ವಿಚಾರಗಳು ಬಂದಾಗ ಡಾಕ್ಟರ್ ಹತ್ರ ತೋರಿಸ್ಬೇಕಪ್ಪ ಮಾಡ್ಬೇಕಪ್ಪ ಅಂದ್ರೆ ಮಾಡಕ್ ಹೋಗಲ್ಲ. ಈ ಕ್ಯಾಂಪ್ಗಳು ಮಾಡಿದಾಗ ಒಂದು 300 ಜನ ಮಹಿಳೆಯರನ್ನ ನೋಡ್ಯಾರಪ್ಪ ಅಂದ್ರೆ ಒಂದು 30 ಇಂದ 35 ಜನ
ಬ್ರೆಸ್ಟ್ ಕ್ಯಾನ್ಸರ್ ಇತ್ತು. ತಡಿಯಪ್ಪ ತಡಿಯಮ್ಮ, ಈಗ ನೋಡಿದಾಗ ಅದನ್ನ ಆಸ್ಪತ್ರೆಗೆ ತೋರಿಸಿದವು ಅಂತ ಕಾರ್ಯಕ್ರಮಗಳು ಸಾಕಷ್ಟು ಆಗ್ಯವು. ಮತ್ತು ಅದೇ ರೀತಿ ಮಕ್ಕಳಿಗೆ ಒಳ್ಳೆ ಪೌಷ್ಟಿಕಾಂಶ ಬೇಕು. ತಡಿಯವ ಈ ಕಡೆ ಸ್ವಲ್ಪ ಹಂಗ ಆಗ್ಲಾಗ ಆ ಎಮ್ಮು ಕಾಣಲ್ಲ. ಆ ಒಂದು ದೃಷ್ಟಿಕೋನದಲ್ಲಿ ನಾವಿವತ್ತು ಕೆಲಸವನ್ನು ಮಾಡಬೇಕಾಗೈತಿ. ಬಡವರಿಗೆ ಒಳ್ಳೆ ಆರೋಗ್ಯ ನಾವು ಕೊಡಬೇಕಾಗಿದೆ. ಮತ್ತು ಮುಖ್ಯವಾಗಿ ಈಗ ನಮ್ಮ ಮಂಜುನಾಥ್ ಹೇಳಿದಂಗೆ ರೈತರಿಗೆ ಹೊಲಗಳಿಗೆ ನೀರಿನ ವ್ಯವಸ್ಥೆ ಸಮೃದ್ಧಿಯಾಗಿ ಆಗಬೇಕು. ಅದು ಮುಖ್ಯವಾಗಿ ಕೆರೆ ಕಟ್ಟಿಗಳು ತುಂಬಿರ್ಬೇಕು. ಬರಗಾಲದಾಗೂ ನಾವು ಕುಡಿಯೋ ನೀರಿಗೆ ಏನು ತೊಂದರೆ ಆಗಬಾರ್ದು. ಈ ಬರಗಾಲ ಅನ್ನೋದು ಹೆಂಗಪ್ಪ ಅಂದ್ರೆ ಒಂದು ಸೈಕಲ್ ಇದು. ಒಂದು 10 ರಿಂದ 12 ವರ್ಷಕ್ಕೆ ಒಂದು 3 ವರ್ಷ ಬರಗಾಲ ಬರ್ತೈತಿ, ಒಂದು 3 ವರ್ಷ ಸಮೃದ್ಧಿ ಮಳೆ ಆಕತಿ, 3 ವರ್ಷ ನಾರ್ಮಲ್. ಅವಕ್ಕೆಲ್ಲಕ್ಕೂ ನಾವು ತೂಗಿಸ್ಕೊಂಡು ಹೋಗೋ ಕೆಪಾಸಿಟಿ ಇರ್ಬೇಕು ನಮ್ಗೆ. ಈಗ ಕೆರಿನ ತುಂಬಿಸೋ ಯೋಜನೆಗಳು ಈಗ 24 ಕೆರೆ ನಮ್ಮ ಮಂಜು ಹೇಳ್ದಂಗೆ 22 ಕೆರೆಗೆ ಅದು ಸ್ಯಾಂಕ್ಷನ್ ಮಾಡಿ 5-6 ವರ್ಷ ಆದರೂ ಅದನ್ನ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಚಾಲೂ ಮಾಡಿದ್ರಪ್ಪ, ಪೈಪ್ಗಳು ಪೇಪರ್ ಅನ್ನಂಗೆ ಆಗ್ಯಾವ. ಎಲ್ಲಿ ಬೇಕಲ್ಲಿ ಪಟ್ ಅಂತ ಹೊಡ್ಕೊಂತವು. ಅದು ಚಾಲೂ ಮಾಡೋಕ್ಕೂ ವಾಟ ಇರಲಿಲ್ಲ. ನಾವು ಮೋಟ್ರುಗಳು ಹಾಕಿ ಅದಕ್ಕೆ ಪಂಪ್ ಮಾಡಿ ಜಾಕ್ವೆಲ್ಲಿ ಬಿಟ್ಟು ಜಾಕ್ವೆಲ್ಲಿಂದ ಪಂಪ್ ಮಾಡಿದ್ವಿ. ಅದ್ರಾಗ ಸ್ವಲ್ಪ ಕೆರೆಗಳು ತುಂಬಿದ್ವು. ಮತ್ತೆ ಓದ್ಸತಿ ತಳಬಾಳ ಉಳಿಮೆ ನಡೆದಾಗ ಜಗಳೂರಿನಾಗೆ ಸಿದ್ದರಾಮಯ್ಯನವರು ಬಂದಿದ್ರು. ಅವತ್ತು ಸ್ವಾಮಿಯವರು ಇಲ್ಲ ಮುಖ್ಯಮಂತ್ರಿಗಳೇ, ನೀವು ನಮಗೆ 57 ಕೆರೆಗಳನ್ನ ತುಂಬಿಸೋ ಒಂದು ಯೋಜನೆನ ನೀವು ಹೆಂಗಾರ ಮಾಡಿ ಕಾರ್ಯರೂಪಕ್ಕೆ ತರಬೇಕು ಅಂದಿತ್ತು. ಅದನ್ನಲ್ಲೇ ಸ್ಪಾಟ್ನಾಗ ಅನೌನ್ಸ್ ಮಾಡಿದ್ರು. ಇಲ್ಲ ನಾನು ಮಾಡಿಸ್ಕೊಡ್ತೀನಿ ಅಂತ. 680 ಕೋಟಿ ರೂಪಾಯಿ 670 ಕೋಟಿ ರೂಪಾಯಿ ಇದೆ ಪ್ರಾಜೆಕ್ಟ್. ಅದು ಮಾಡಿ ಇವಾಗ ಕೆಲಸ ನಡೀತಾ ಐತಿ. ಇನ್ನೊಂದು ಕೆಲವು ತಿಂಗಳುಗಳಲ್ಲಿ ಆ ಕೆಲಸ ಮುಗಿಸಿ ನಾವು ಅದು ನೀರು ಕೊಡೋ ವ್ಯವಸ್ಥೆ ಮಾಡಕ್ ನಾನು ಸಂಪೂರ್ಣವಾಗಿ ಅದನ್ನ ಮಾಡಿಕೊಡ್ತೀನಿ ಅಂತ. ಮತ್ತು ಅದೇ ರೀತಿ ಸಮಗ್ರ ನೀರಿನ ಯೋಜನೆ ಆಗಬೇಕು. ನಮ್ಮ ಜಿಲ್ಲೆಯಲ್ಲೇ ಒಂದ್ ಕಡೆಗೆ ಪಂಪ್ ಮಾಡಿದ್ರೆ 1-2-3 ಕಡೆ ಪಂಪ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿರೋ ಕೆರೆಗಳು ತುಂಬಿಸೋ ಯೋಜನೆಗಳು ನಾವು ಮಾಡಬೇಕು. ಅದು ಬಹಳ ಮುಖ್ಯ. ಅಂತ ಒಂದು ಕೆಲಸವನ್ನ ನಾವು ಮಾಡಲಿಕ್ಕೆ ನಾನು ಸಂಪೂರ್ಣ ಸಹಕಾರ ಮಾಡ್ತೀನಿ. ಮತ್ತು ಅಭ್ಯರ್ಥಿನೂ ಒಳ್ಳೆ ಅಭ್ಯರ್ಥಿ, ಒಳ್ಳೆ ರೀತಿಯಿಂದ ಪ್ರತಿಯೊಂದು ವಿಚಾರಗಳಲ್ಲಿ ಒಳ್ಳೆ ತಿಳುವಳಿಕೆ ಅದ, ಒಳ್ಳೆ ರೀತಿಯಿಂದ ಸ್ಪಂದಿಸ. ಮತ್ತು ಮುಖ್ಯವಾಗಿ ಬಡವರ ಬಗ್ಗೆ ಸಾಕಷ್ಟು ನಾವ್ಯಾಕಂದ್ರೆ ನಾನಾಗ್ಲಿ ನಮ್ಮ ಅಪ್ಪರಾಗ್ಲಿ ಇಲ್ಲ ಅಂದ್ರೆ ಅವಳೇ ಹ್ಯಾಂಡಲ್ ಮಾಡೋದು. ಮನ್ಯಾಗ ಯಾವರ ಕೆಲಸ ಕಾರ್ಯಗಳಿದ್ರೆ ಅಟೆಂಡ್ ಮಾಡ್ತಾರೆ. ಅದೇ ರೀತಿ ಈಗ ಲೋಕಸಭಾ ಅಭ್ಯರ್ಥಿಯಾಗಿ ನಮ್ಮ ಹೈಕಮಾಂಡ್ನವರು ಇವತ್ತು ಅವ್ರನ್ನ ಕಣದಲ್ಲಿ ನಿಲ್ಲಿಸಿದ್ದಾರೆ. ಬಹಳ ಒಂದು ಸೂಕ್ತವಾದಂಥ ಅಭ್ಯರ್ಥಿ. ತಮ್ಮೆಲ್ಲರ ಒಂದು ಆಶೀರ್ವಾದ ಅವಳ ಮೇಲೆ ಬೇಕು. ತಾವು ಹೆಚ್ಚಿನ ರೀತಿಯಿಂದ ಏನೇ ಕೆಲಸಗಳಿದ್ರು ಅದ್ರ ಬರ್ರಪ್ಪ, ಡೈರೆಕ್ಟರ್ ಬರ್ರಿ, ಹಿಂದೆ ಮುಂದೆ ನೋಡಕ್ ಹೋಗ್ಬೇಡ. ಏನು ರೈತ ಸಂಘದಲ್ಲಿದ್ದೀರಿ ಎಲ್ಲ ಹೋರಾಟದಿಂದನೇ ಮಾಡಿ ಮುಂದೆ ಬಂದಿರೋರು. ಸಾಕಷ್ಟು ಹೋರಾಟಗಳು ಮಾಡಿ ಪ್ರತಿಯೊಂದು ವಿಚಾರಗಳಲ್ಲಿ ಈಗ ಹೆಚ್ಚು ಕೆಲಸಗಳು ಆಗಬೇಕಾಗಿದೆ. ಅದಕ್ಕೆ ನನಗೆ ಸಂಪೂರ್ಣವಾದ ಅರಿವು ಐತಿ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಹೇಳಿದ್ರು. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಐತಿ. ಆ ನಿಟ್ಟಿನಲ್ಲಿ ಅವರು ಪೆಂಡಿಂಗ್ ಇಡ್ತಾರೆ. ಅದನ್ನ ಅನ್ನಪ್ಸಿಯಲ್ಲಿ ನಾವು ಮಾತಾಡ್ಬೇಕು. ಈಗ ಭಾಷಣದಾಗ ಹೇಳೋದು ಬೇಡ ಅದಕ್ಕೆ. ಮತ್ತು ವಿವಿಧ ಏನು ಸಣ್ಣ ಪುಟ್ಟ ಹೋದವು ಅಂತ ಏನು ಮೇಜರ್ ಯಾವೂ ಇಲ್ಲ. ಆ ನಿಟ್ಟಿನಲ್ಲಿ ನಾನು ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತೀನಿ. ಈಗ ನಿಮ್ಮೆಲ್ಲರ ಒಂದು ಸಹಕಾರ ಬಹಳ ಮುಖ್ಯ. ಆ ಒಂದು ಸಹಕಾರವನ್ನು ತಾವೆಲ್ಲರೂ ಮಾಡಿ ನಮ್ಮ ಕ್ರಮ ಸಂಖ್ಯೆ 2 ಪ್ರಭಾ ಮಲ್ಲಿಕಾರ್ಜುನ್ ಹಸ್ತದ ಗುರುತು, ಇದಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ಸದಾ ಇರಲಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು 4 ಮಾತು